ಬಳಲುವುದೇಕೆ ಬಳಲುವುದೇಕೆ ಸೇತುವ ಬಿತ್ತರೆ ಪಡೆ ಬೆಟ್ಟಗಳನ್ನು ಹೊತ್ತು ಹೀಗಾಯ್ತು ಅಂತೀಯಲ್ಲ. ಹೌದು. ಇದನ್ನೆಲ್ಲ ಮಾಡುವಾಗ ನಿನ್ನ ರಾಮ ನೋಡ್ತಾ ನಿನ್ನ ನೀನು ಇಷ್ಟು ಪರಾಕ್ರಮ ಮಾಡಿರುವ ಕಾರ್ಯವನ್ನು ಹೇಳುತ್ತಿರುವೆಯಲ್ಲ. ನಾನು ನನ್ನದಾದಂತಹ ಪರಾಕ್ರಮವನ್ನು ತೋರಿಸಿದ್ದೇನೆ. ಹೇಳಲೇ? ಹೇಳು. ಸುರಪಾನೈರೋ ಇಂದ್ರನ ಐರಾವತ ಕೇಳಿದ್ದೇವೆ. ನನ್ನ ತಾಯಿ ಆದಂತಹ ಗಜಗೌರಿಯು ವ್ರತವನ್ನು ಆಚರಿಸಿ ಕೊನೆಯಲ್ಲಿ ಐರಾವತ ಬೇಕೆಂದು ಹಠ ಹಿಡಿದಳು. ಇಂದ್ರಲೋಕದಿಂದ ಐರಾವತವನ್ನು ತರಿಸುವುದಾದರೂ ಹೇಗೆ? ಅದನ್ನು ಯೋಚಿಸಿ ನಾನು ದೇವೇಂದ್ರನಲ್ಲಿ ಕೇಳಿದೆ. ಮಾರ್ಗದ ವ್ಯವಸ್ಥೆ ಮಾಡುತ್ತೀಯ ಅಂತಾದರೆ ಐರಾವತವನ್ನು ಕಳಿಸಿಕೊಡುವ ಜವಾಬ್ದಾರಿ ನನ್ನದು ಎಂದು ಹೇಳಿದನು. ಅದರಂತೆ ಇಲ್ಲಿಂದ ಅಲ್ಲಿಯವರೆಗೂ ಮಾರ್ಗವನ್ನು ನಿರ್ಮಿಸಿ ಐರಾವತವನ್ನು ಭೂಮಿಗೆ ತರಿಸಿದ ಪರಾಕ್ರಮ ನನ್ನದು. ಇದಕ್ಕೆ ಏನು ಹೇಳ್ತೀಯಾ? ಏನೆಂದೇ? ಏನುವನೆಂದೆಯೋ ಮನವ ಧರುವದಿ ತರುವನಿ ನಡರೆ ತರುವದಿ ತರುವನಿ ನಡರೆ ಏನೆಂದೇ? ನಿನ್ನ ಮಾತುಗಳನ್ನ ಕೇಳಿದಾಗ ನೀನು ಗರ್ವದ ತುತ್ತ ತುದಿಯನ್ನ ಏರಿ ಕುಳಿತಿದ್ದೀಯ. ಹೌದು ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಒಳ್ಳೆಯ ಮಾತಿಲ್ಲಿ ನನ್ನ ಮಾತನ್ನ ಕೇಳು. ಇದೇ ರೀತಿಯಾಗಿ ನೀನು ಗರ್ವದ ಮಾತನ್ನು ಮುಂದುವರಿಸಿದ್ದೇ ಆದರೆ ಮುಕ್ಕುವೆ ಜಗವನ್ನು ತಿಕ್ಕುವೆಯವನು ಮುಕ್ಕುವೆ 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 ಜಗವನು ಮುಕ್ಕುವೆ ಜಗವನು ತಿಕ್ಕುವೆ 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 ಯಮನನು ತಿಕ್ಕುವೆ ಯಮನನು ತಿಕ್ಕುವೆ ಯಮನನು ಸಿಕ್ಕಿಸಿ ಭೈರವನು ಸಿಕ್ಕಿಸಿ ಭೈರವನು ತಕ್ಕು ಬಜಾರದ ಗರ್ವ ವಿದೇದಕ್ಕೆ ಕಿಲಿಗಳಗದಿರೋ ಅಯ್ಯ, ನೀನು ಇದೇ ರೀತಿಯಾಗಿ ಅಹಂಕಾರದ ಮಾತನ್ನು ಮುಂದುವರಿಸಿದ್ದಾದರೆ ಈ ಜಗತ್ತನ್ನು ಮುಕ್ಕಿ ಬಿಡುತ್ತೇನೆ. ಯಮನನ್ನು ತಿಕ್ಕುತ್ತೀಯ? ಹೌದು. ಕೋಪ ಹಾಗೆ ಆ ಶಿವನೇನಾದರೂ ಬಂದರೆ ಅವನನ್ನ ನನ್ನ ಕೈಯಲ್ಲಿ ಸಿಕ್ಕಿಸಿಕೊಳ್ಳುತ್ತೇನೆ. ಅದನ್ನು ಮೀರಿ ನೀನು ಸೇತುವೆಯನ್ನ ರಚಿಸಿದ್ದೇ ಆದರೆ ದೊಡ್ಡ ಶರತ್ತಿನಿ ಕಟ್ಟಿದ ಸೇತುವ ದೊಡ್ಡ ಶರತ್ತಿನಿ ಕಟ್ಟಿದ ಸೇತುವ ನಿಟ್ಟಿಸಲಾನದನು ಸೇತುವೆ ನಿಟ್ಟಿಸಲಾನದನು ತಟ್ಟನೆ ಮೋದದಿ ವ್ಯಕ್ತಿ ಮುರಿಯದಿರೆ ದಿಟ್ಟ ಹನುಮನ ಹಿಂದೆ
ನೀನು ನನ್ನ ಮಾತನ್ನು ಮೀರಿ ಸೇತುವೆಯನ್ನು ರಚಿಸಿದ್ದೇ ಆದರೆ ಏನ್ ಮಾಡ್ತೀಯ? ಅದನ್ನ ನನ್ನ ಈ ಪಾದದಿಂದ ಪುಡಿ ಮಾಡಿಬಿಡುತ್ತೇನೆ, ನೆನಪಿರಲಿ. ಮೂರು ಬಾರಿಗೆ ಗೈವೆ ಜನರನು ಕಾಲೂರಿನಿ ಮುರಿದ ಪಕ್ಷದಿ ನಾನು ಕಾಲೂರಿ ಮುರಿದ ಪಕ್ಷದಿ ನಾನು ಮೂರು ಬಾರಿ ನಾನು ಸೇತುವೆಯನ್ನು ನಿರ್ಮಿಸುತ್ತೇನೆ. ಹೌದೇ? ಅದನ್ನು ಕಾಲೂರಿ ಮುರಿದದ್ದೇ ಹೋದಾದರೆ ತಡ ಮಾಡಲು ನಾನು ಅಗ್ನಿಕುಂಡದಲ್ಲಿ ಬಿದ್ದು ಸಾಯುವೆ. ನೀನೇನ್ ಮಾಡ್ತೀಯ? ಅಯ್ಯ, ನೀನು ಪಂಥವನ್ನ ಮಾಡಿದೆ ಅಂತಾದ್ರೆ ನನ್ನದು ಒಂದು ಪಂಥಕ್ಕೆ ಹೇಳು. ಶರದಿ ಮೂವೆಲೆನಿಸೆನುವ ಶರದಿ ಮೂವೆಲೆನಿಸೆನುವ ಮನೆ ಮುರಿಯದಿದ್ದರೆ ಕೇಳೋ ಮಾನವ, ಮನೆ ಮುರಿಯದಿದ್ದರೆ ಕೇಳೋ ಮಾನವ. ನೀನು ಕಟ್ಟುವಂತ ಮೂರೂ ಸೇತುವೆಯನ್ನ ನನ್ನ ಪಾದದಿಂದ ಮುರಿಯದೆ ಹೋದರೆ ನನ್ನ ಜೀವನವಿರುವವರೆಗೂ ನಿನ್ನ ಸೇವಕನಾಗಿರುತ್ತೇನೆ. ಕಟ್ಟು ಸೇತುವೆ. ಎಂದ ನುಡಿಗೆ ತಂದ ಪಾತನು ಸಂಧಿಸಿ ಜಗದಲ್ಲಿ ಬಂಧಿಸಿ ಸೇತುವ ಇಲ್ಲಿಯೇ ನನ್ನ ಪಕ್ಕದಲ್ಲಿ ಪೌರುಷದ ಮಾತುಗಳನ್ನ ಆಡುತ್ತಾ ಇದ್ದನಲ್ಲ, ಆತ ಎಲ್ಲಿ ಹೋಗಿದ್ದಾನೆಂಬುದು ನಿಮಗೆ ತಿಳಿದಿದೆಯೇ? ತಿಳಿದಿಲ್ಲ ಅಂದಾಯ್ತು. ಹಾಗಾದ್ರೆ ನಾನೇ ಹುಡುಕಬೇಕು. ಏಕೆ ಗೊತ್ತಾ? ಅವನಲ್ಲಿ ಒಂದು ವಿಷಯವನ್ನ ಹೇಳಬೇಕು. ಅಯ್ಯ, ಎಲ್ಲಿದ್ದೀಯಾ? ಎಲೆ ಮಾನವನಿ ಸಲೆ ಕೈ ಚಳಕದಿ ಬಲಿದಿಯ ಸೇತುವು ಏನೋಯ್ತು ಕೈಯತ್ತದಿನ್ನ ಕೈಯತ್ತದಿನ್ನ ತಕ್ಕೊಂತದೆ ಕೂತಾದೆ
ಸಲಕೈ ಚಳಕದಿ ಸಲಕೈ ಚಳಕದಿ ಬಲಿದಿಯ ಸೇತುವು ಏನಾಯ್ತು ನೀ ಸಲಕೈ ಚಳಕದಿ ನೀ ಸಲಕೈ ಚಳಕದಿ ನೀ ಸಲಕೈ ಚಳಕದಿ ಬಲಿದಿಯ ಸೇತುವು ಬಲಿದಿಯ ಸೇತುವು ಬಲಿದಿಯ ಸೇತುವು ಏನಾಯ್ತು ಸ್ವಾಮಿ ಮೂರ್ತೋಯ್ತು ಅದು ಏನಾಯ್ತು ಅದು ಮೂರ್ತೋಯ್ತು ಅದು ಏನಾಯ್ತು ಆ ಬಲಿಮುಖರೈ ನಾವು ಬಲಿಮುಖರೈ ಬಲಿಮುಖರೈ ಬಲಿಮುಖರೇ ನಾವು ಮಂಗಗಳು ನಾವು ಮಂಗಗಳು ಬಲಿಮುಖರೈ ನಾವು ಬಲು ಬಡರೈ ನೀವು ಬಲು ಬಡರೈ ನೀವು ಬಲಿಮುಖರೈ ನೀವು ಬಲಿಮುಖರೈ ನಾವು ಬಲಿಮುಖರೈ ನಾವು ಬಲು ಬಡರೈ ನೀವು ಬಲು ಬಡರೈ ನೀವು ಸಲ್ಲುವುದೇ ನಿಮಗಿ ಪೌರುಷವು ಸಲ್ಲುವುದೇ ನಿಮಗಿ ಪೌರುಷವು ಪೌರುಷವು ಈ ಪೌರುಷವು ಈ ಪೌರುಷವು ಎಲೆ ಮಾನವನಿ ಸಲಕೈ ಜಳಕದಿ ಬಲಿದಿಯ ಸೇತುವು ಏನಾಯ್ತು ಬಲಿಮುಖರೈ ನಾವು ಬಲು ಬಟರೈ ನೀವು ಸಲ್ಲುವುದೇ ನಿಮಗಿ ಪೌರುಷವು ಎಲೆ ಮಾನವನಿ ಸಲಕೈ ಜಳಕದಿ ಬಲಿದಿಯ ಸೇತುವು ಏನಾಯ್ತು ಎಲೆ ಮಾನವನಿ ಸಲಕೈ ಜಳಕದಿ ಬಲಿದಿಯ ಸೇತುವು ಏನಾಯ್ತು ಏನಾಯ್ತು ಅಯ್ಯ ನಾನು ಎಷ್ಟು ಬಾರಿ ಹೇಳಿದೆ ಸೇತುವೆನ ರಚಿಸಬೇಡ ಪಂಥವನ್ನ ಮಾಡಬೇಡ ಎಂಬುದಾಗಿ ಆದರೂ ನೀನು ನನ್ನ ಮಾತನ್ನು ಮೀರಿ ಸೇತುವೆಯನ್ನ ರಚಿಸಿದೆ ಈಗ ಸ್ವಲ್ಪ ನೋಡೋದ್ರ ಕಥೆ ಏನಾಗಿದೆ ಅಂತ. ಎಷ್ಟಾದರೂ ನಾವು ಮಂಗಗಳು ನೀವು ಹಲೋ ಭಟ್ಟರು ಎಲ್ಲಿ ಹೋಯ್ತು ನಿಮ್ಮ ಪೌರುಷ ಒಂದು ವೇಳೆ ಆಡಿದಂತೆ ಅಗ್ನಿಯಲ್ಲಿ ಬೀಳಲು ಹೆದರಿಕೆ ಆದರೆ ಏನು ಮಾಡಬೇಕು ಗೊತ್ತೇ ಆಡಿದ ಭಾಷೆಯ ಮಾಡಲು ನಿನ್ನಲ್ಲಿ ಕೂಡದಿದ್ದರೆ ನೀ ನಡೆಬೇಗ ಆಡಿದ ಭಾಷೆಯ ಆಡಿದ ಭಾಷೆಯ ಆಡಿದ ಭಾಷೆಯ ಆಡಿದ ಭಾಷೆಯ ಆಡಿದ ಭಾಷೆಯ ಆಡಿದ ಭಾಷೆಯ ಮಾಡಲು ನಿನ್ನಲಿ ಕೂಡದಿದ್ದರೆ ನೀ ನಡೆಬೇಗ ಕೂಡದಿದ್ದರೆ ನೀ ನಡೆಬೇಗ ನೀ ನಡೆಬೇಗ ನೀ ನಡೆ ನೀ ನಡೆ ನೀ ನಡೆಬೇಗ ಕಾಡೆನು ನಾ ಕಾಡೆನು ಕಾಡೆನು ನಿನ್ನಲಿ ಹೇಳಿಪನೆನು ತಲಿ ಹೇಳಿಪನೆನು ತಲಿ ಹೇಳಿಪನೆನು ತಲಿ ಕಾಡೆನು ನಿನ್ನಲಿ ನಾ ಕಾಡೆನು ನಿನ್ನಲು ಹೇಳಿಪನೆನು ತಲಿ
ಹೇಳಿಪನೆನುತ್ತಲೇ ಕೂಡೆ ಜರೆದ ನಾತನ ನಾಗ ಕೂಡೆ ಜರೆದ ನಾತನ ನಾಗ ಪನೆನು ನಿನ್ನಲಿ ಹೇಳಿಪನೆನುತ್ತಲೇ ಕೂಡಿ ಜರೆದ ನಾತನ ನಾಗ. ಅಯ್ಯ ಮಾನವ, ಒಂದು ವೇಳೆ ಪಂಥವನ್ನ ಮಾಡಿದ ಹಾಗೆ ಅಗ್ನಿಯಲ್ಲಿ ಬೀಳಲು ಹೆದರಿಕೆಯಾದರೆ ಏನು ಮಾಡಬೇಕು ಗೊತ್ತಾ? ಸುಮ್ಮನೆ ಮನೆಗೆ ತೆರಳು. ನಿನಗೂ ಮತ್ತು ನನಗೂ ನಡೆದಂತ ಈ ವಿಷಯವನ್ನ ಇನ್ಯಾರಿಗೂ ತಿಳಿಯದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಮೇಲಾಗಿ ನಿನ್ನನ್ನ ಹೇಳಿ ಎಂದು ಅವಮಾನಿಸುವುದಿಲ್ಲ. ಸುಮ್ಮನೆ ಯೋಚನೆ ಮಾಡಬೇಡ, ಮನೆಗೆ ತೆರಳು. ಅಕಟ ಕಟ ಏತಗಿವನಲೇ ಸುಕ್ಕಿ ಪಂತವ ಗೈದೆಯಿಂದಲೇ ಮಕ್ಕಳಾಟಿಗೆ ಮುಂದುವರಿದುದೇ ಹಕ್ಕಿದೇರನೋ ದಯವು ಮಾಡುದೇ. ಅಯ್ಯೋ, ಸುಮ್ಮನೆ ಇವನಲ್ಲಿ ಪಂಥವನ್ನು ಮಾಡಿ ಸೋಲಬೇಕಾಯಿತು. ಮೂರು ಲೋಕದ ವಿಕ್ರಮಿ ಧನಂಜಯ ಎಂಬ ಬಿರುದೆಲ್ಲ ಮಣ್ಣು ಪಾಲಾಗೋಯಿತು. ಆಡಿದ ಮಾತಿಗೆ ತಪ್ಪಿದವ ನಾನಲ್ಲ. ಇನ್ನು ತಡ ಮಾಡದೆ ಅಗ್ನಿಕುಂಡದ ನಿರ್ಮಾಣವನ್ನು ಮಾಡಿ ಅದರಲ್ಲಿ ನನ್ನ ದೇಹವನ್ನು ಅರ್ಪಿಸುತ್ತೇನೆ. ಹಾರಿದ ಪೆನಗ್ನಿಯನೆನುತ ಹಾರಿದ ಪೆನಗ್ನಿಯನೆನುತ ಮನವಾರಿ ನಿಂದಿರೆ ವೃತ್ತ ವಿಪ್ರಾಕಾರದಲ್ಲಿ ಹರಿಯೈ ತಂದು ಏನಿದು ನಿಮ್ಮಲ್ಲಿ ಸಂವಾದ ಏನಿದು ನಿಮ್ಮಲ್ಲಿ ಸಂವಾದ ಸಾಕಯ್ಯ ಸಾಕಯ್ಯ ತಡೆಯಿರಿ ನಾನು ಕೇಳಿಕೊಂಡ ಪೇನದ ಸಾಕಯ್ಯ ತಡೆಯಿರಿ ನಾನು ಕೇಳಿಕೊಂಡ ಪೇನದ ನೀನದೇ ಕಗ್ನಿಯನು ಮನದನು ಮಾನವಿಲ್ಲದೆ ಹಾರಿದ ಪೇ ನೀನದೇ ಕಗ್ನಿಯನು ಮನದನು ಮಾನವಿಲ್ಲದೆ ಹಾರಿದ ಪೇಳಿ ನಿರೋಧವ ಯಾರು ಮಾಡ್ಪರು ಮಾನವರೊಳ ಕಟಕಟ ಸುಮ್ಮನೆ ಪೇಳಿ ನಿರೋಧವ ಯಾರು ಮಾಡ್ಪರು ಮಾನವರೊಳ ಕಟಕಟ ಸುಮ್ಮನೆ. ಏನಿದು ನಿಮ್ಮಲ್ಲಿ ಸಂವಾದ ಸಾಕಯ್ಯ ತಡೆಯಿರಿ ನಾನು ಕೇಳಿಕೊಂಡ ಪೇನದ. ಅಯ್ಯ ಸ್ವಲ್ಪ ನಿಲ್ಲಯ್ಯ, ಏನು ಮಾಡ್ತಾ ಇದ್ದೀಯ? ನಾನು ಸ್ವಲ್ಪ ಬರುವ ತಡವಾಗಿದ್ದರೆ ನಿನ್ನ ದೇಹವೇ ಈ ಅಗ್ನಿಕುಂಡಕ್ಕೆ ಆಹುತಿಯಾಗುತ್ತಿತ್ತು. ಯಾಕೆ ಈ ರೀತಿಯಾಗಿ ಮಾಡಿದ್ದು? ಕಾರಣ ಏನು ಹೇಳು. ಏನು ಹೇಳುವುದು ಬ್ರಾಹ್ಮಣರೇ? ಸೇತುವೆ ಕಟ್ಟುವುದಾಗಿ ನಮ್ಮಿಬ್ಬರ ನಡುವೆ ವಾದ ನಡೆಯಿತು. ಅದರಲ್ಲಿ ನಾನು ಸೋತಿದ್ದೇನೆ. ಅದರಂತೆ ನಾನು ನನ್ನ ದೇಹವನ್ನು ಅಗ್ನಿಗೆ ಸಮರ್ಪಿಸಲು ಸಿದ್ಧರಾಗಿದ್ದೇನೆ. ಮಾಡು ನೀನೊಮ್ಮೆ ಸೇತುವೆ ಮಾಡು ನೀನೊಮ್ಮೆ ಸೇತುವ ನೋಡಿದಪೆ ನಾನು ಮಾಡು ನೀನೊಮ್ಮೆ ಸೇತುವ ನೋಡಿದಪೆ ನಾನು ಶರದಲ್ಲಿ ನೋಡಿದಪೆ ನಾನು
ಶರದಲ್ಲಿ ಹೂಡು ಬೇಗನೆ ಸತ್ವವಿದ್ದರೆ ನೋಡಿ ಫಲವೇನು ಶರದಲ್ಲಿ ಹೂಡು ಬೇಗನೆ ಸತ್ವವಿದ್ದರೆ ನೋಡಿ ಫಲವೇನು ಮತ್ತಿರೂಡಿಸಿದ ಕಪಿವೀರ ಚೂರ್ಣವ ಮಾಡಲದರನು ಬಲಿಕಿನೋ ಆಡಿದಂದ ಅಗ್ನಿಯಲ್ಲಿ ಹೋಗಾಡಬಹುದಿನ್ನು ಕಾಯವೋ ಚಂದವಾಯ್ತಿನ್ನೇ ನಾನು ಸಿರಲಿ ನಿನ್ನಯ ಶೌರ್ಯ ಅಂದವನ್ನು ನೋಡಬೇಕಿಲ್ಲಿ ಅಯ್ಯ, ನೀವು ಬಂತ ಮಾಡಿದ್ದಕ್ಕೆ ಸಾಕ್ಷಿ ಯಾರಿದ್ದಾರೆ? ಯಾರೂ ಇಲ್ಲ. ಈ ಲೋಕಕ್ಕೆ ನಾಳೆ ಏನಾಯಿತು ಎಂಬುದಕ್ಕೆ ಒಬ್ಬ ಸಾಕ್ಷಿ ಬೇಕಲ್ಲವೇ? ಹೌದು. ಆ ಸಾಕ್ಷಿಯನ್ನಾಗಿ ನಾನೇ ನಿಲ್ಲುತ್ತೇನೆ. ನೀವು ಮತ್ತೊಮ್ಮೆ ಸೇತುವೆಯನ್ನ ರಚಿಸಬೇಕು. ಆ ಸೇತುವೆಯನ್ನ ನಾನು ನೋಡಬೇಕು. ಅವನು ಮುರಿಯುವುದಾದರೆ ನಾನು ಕೊಟ್ಟಲು ಸಿದ್ಧ. ಅಯ್ಯ ಹನುಮಂತ, ಇಲ್ಲಿ ಬಾ. ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ನಾವಿಬ್ಬರು ಮಾತನಾಡಿದ್ದನ್ನು ಕೇಳಿಸಿಕೊಂಡೇ ಅಲ್ಲ, ನಿನ್ನ ಅಭಿಪ್ರಾಯವೇನು? ಸ್ವಾಮಿ, ಅವನು ಕಟ್ಟುತ್ತಾನೆ ಅಂತಾದರೆ ನಾನು ಮುರಿಯಲು ಸಿದ್ಧನಿದ್ದೇನೆ. ಕೊಟ್ಟು ವೀರಪೋರ್ತ ಬಲಿಗೋ ವೀರಪೋರ್ತ ಬಲಿಕ ತಾನು ಬೇರೆ ಯಕ್ಷಯೋಸ್ತದಿಂದ ತೈತದಿನ 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 ಓರಿ ನಿಧಿಗೆ ಸೇತುವೆದಗೆ ಮಾರು ಜನಗನು ಸ್ವಲ್ಪ ನಿಲ್ಲು. ಯಾಕೆ ತಡೆದಿರಿ ಸ್ವಾಮಿ? ಹೀಗೆ ಹೋಗಿ ಸೇತುವೆಯನ್ನ ನೋಡಿಕೊಂಡು ಬರುತ್ತೇನೆ. ನೋಡಿಕೊಂಡು ಬಂದ ಮೇಲೆ ಸೇತುವೆಯನ್ನ ಮುರಿಯಬೇಕು. ಆಯ್ತು. ಮರಳಿ ಸತ್ವದಿಂದ ಮರಳಿ ಸತ್ವದಿಂದ ಒಯ್ದ ಒರೆಯಲು ಬರಲಿಲ್ಲ ಮರಳಿ ಸತ್ವದಿಂದ ಒಯ್ದ ಮೊರೆಯಲಾರದನು ರಾಮ, ಅರರೆ ರಾಮ ಭಕ್ತನೆಂಬ ಬಿರುದು ಪೋಯ್ತೆ ಅಕಡ ಅರರೆ ರಾಮ ಭಕ್ತನೆಂಬ ಬಿರುದು ಪೋಯ್ತೆ ಅಕಟ ದೇವಾ, ದೇಹವಿರಲು ಸಫಲವಾಗುವುದಿದನು ತೊರೆವೆನೆಂದನು ದೇಹವಿರಲು ಸಫಲವಾಗುವುದಿದನು ತೊರೆವೆ ಎಂದನು ಹರರೆ ರಾಮ, ಏನಾಶ್ಚರ್ಯ! ಈ ಹನುಮನ ಜೀವನದಲ್ಲಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಬರುತ್ತದೆ ಎಂದು ಎಂದಿಗೂ ಭಾವಿಸಿರಲಿಲ್ಲ. ಈ ಮೊದಲೇ ಇವನೇ ಕಟ್ಟಿದಂತ ಸೇತುವೆನ್ನ ಮುರಿದದ್ದು ಸುಳ್ಳಾಗಿ ಹೋಯಿತೆ ರಾಮ. ರಾಮ, ಹರರೆ ರಾಮ ಭಕ್ತನೆಂಬ ಬಿರುದು ಸುಳ್ಳಾಗಿ ಹೋಯಿತೆ. ಇನ್ನು ಮುಂದೆ ಪ್ರಪಂಚದಲ್ಲಿ ಬದುಕುವುದಾದರೂ ಹೇಗೆ ರಾಮ? ರಾಮನಲ್ಲದೆ ಇನ್ನೊಬ್ಬನ ಭಕ್ತನಾಗಿ ಬದುಕುವ ಶಕ್ತಿ ಈ ಹನುಮನಿಗಿಲ್ಲ ರಾಮ. ರಾಮ, ರಾಮ. ಜಯ ಜಯ ಜಗನ್ನಾಥ ಜಯ ಜಯ ಜಗನ್ನಾಥ ರಾಮ, जानकी सुप्रीत जय रघुकुलाध्यक्ष राक्षस कुल विपक्ष ಜಯ ಜಯ सुराधीश सूर्य शत संकाश ರಾಮ,
ಜಯ ಗಣ ಶ್ಯಾಮ ರಾಮ 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 ನೀನೇ ಗತಿ ನೀನೇ ಮತಿ ಮೈದೋರು ರಾಮ ಮೈದೋರು. ಪವನ ಸುತನ ಮನದ ತಾಪವನು ಕಂಡು ಕಮಲನೇ ರಾಮ ರಾಘವ ದಶರಥ ಬಾಲ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ दशास्य विमर्दन जय जय राम दशास्य विमर्दन जय जय राम राम मां पायि गुणाकर राम दशास्य विमर्दन जय जय राम राम मां पायि गुणाकर राम राघव दशरथ बाल जय सीतालोलो राम राघव दशरथ बाल जय सीतालोल राम राघव दशरथ बालो ವಾತ ಕುಮಾರ ಕೇಳ್ ಬರಿದಲಿ ಮನದಲ್ಲಿ ವಾತ ಕುಮಾರ ಕೇಳ್ ವಾತ ಕುಮಾರ ಕೇಳ್ ವಾತ ಕುಮಾರ ಕೇಳ್ ಬರಿದಲಿ ಮನದಲ್ಲಿ ಬರಿದೆ ನೀ ಮನದಲ್ಲಿ ಬರಿದೆ ನೀ ಮನದಲ್ಲಿ ಬರಿದೆ ನೀ ಮನದಲ್ಲಿ ಸೋತೆನೆಂದೆಣಿಸದಿರೋ ನೀ ಮನದಲ್ಲಿ ಸೋತೆನೆಂದೆಣಿಸದಿರೋ ಆತನ ಪಕ್ಷಪಾತದೋಳು ಮೈಯೋದೆನ ಆತನ ಪಕ್ಷಪಾತದೋಳು ಮೈಯಾಂತೆ ಮೈಯಾಂತೆನ ಮೈಯಾಂತೆನ ಸೇತುವೆಗಿದು ತಿಟವು ಸೇತುವೆಗಿದು ತಿಟವು
ಕುರಿತು ನಿಂತಿದ್ದೇನೆ. ಹೌದೇ? ಕಾರಣವೂ ಉಂಟು. ಹೌದು. ಅಯ್ಯ ಹನುಮ, ನಿನ್ನ ಸೋಲಿಗೆ ಕಾರಣ ನಾನೇ. ಹೇಗೆ ದೇವ? ಅದು ಹೇಗೆಂದರೆ, ನಾನು ಈಗ ಕೃಷ್ಣಾವತಾರದಲ್ಲಿ ಇದ್ದೇನೆ. ಹೌದೇ? ನಾನು ಕೂರ್ಮನಾವತಾರದಲ್ಲಿ ಆ ಸೇತುವೆಯ ಅಡಿಭಾಗದಲ್ಲಿ ನಿಂತಿದ್ದೆ. ಅದಕ್ಕಾಗಿ ನನಗೆ ಆ ಸೇತುವೆಯನ್ನು ಮುರಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ನಾನು ಅವನ ಪಕ್ಷಕ್ಕೆ ಬರಲು ಕಾರಣ ಉಂಟು ಹನುಮ. ಏನು ಸ್ವಾಮಿ? ಕೇಳು ಹನುಮ. ಈಗ ಕೃಷ್ಣಾವತಾರದಿ ಬಂದು ನಗಸಕನಾಗಿಯೇ ಈ ಪಾತ್ರೆಗೆ ನಿನ್ನಂತೆ ಸದ್ಭಕ್ತನು ಲೋಗನಲ್ಲಿವನು ನಿನ್ನಂತೆ ಸದ್ಭಕ್ತನು ಹೇಗೆ ಬಿಟ್ಟ ಪೇಯಿತನೋ ಇವನ ಹೇಗೆ ಬಿಟ್ಟ ಪೇನು ನಾನು ಲೋಗನಲ್ಲಿವನು ನಿನ್ನಂತೆ ಸದ್ಭಕ್ತನು ಹೇಗೆ ಬಿಟ್ಟ ಬೇನಿತನೋ ನಾನು ಹೇಗೆ ಬಿಟ್ಟ ಬೇಯಿತನೋ
ನಲ್ಲಿವನು ನಿನ್ನಂತೆ ಸುತ್ತನು ಹೇಗೆ ಬಿಟ್ಟ ಬೆಲಿತನು. ಅಯ್ಯೋ ಹನುಮ, ದೇವ, ಈ ಲೋಕದಲ್ಲಿ ನಾನು ದ್ವಾಪರ ಯುಗದಲ್ಲಿ ಇದ್ದೇನೆ. ಹಾ, ಆದ್ದರಿಂದ ಕೃಷ್ಣಾವತಾರದಲ್ಲಿ ಇದ್ದೇನೆ. ಅರ್ಜುನನನ್ನು ಪೊರೆಯುವ ಕಾರ್ಯ ನನ್ನದು. ಹಾ, ಅದಕ್ಕಾಗಿ ಕೂರ್ಮನ ಅವತಾರದಲ್ಲಿ ನಾನು ನಿಂತಿದ್ದೆ. ಹಾ. ಅಯ್ಯ ಹನುಮ, ನಿನ್ನಿಂದ ಒಂದು ಕಾರ್ಯ ನಡೆಯಬೇಕಾಗಿದೆ ಅಲ್ಲ? ಏನದು ಸ್ವಾಮಿ? ಅದೇನೆಂದರೆ ಇವುದು ನಿನ್ನಿಂದ ಮುಂದಕ್ಕೆ ಕಾರ್ಯವಿದೆಯೇ? ಇವುದು ನಿನ್ನಿಂದ ಮುಂದಕ್ಕೆ ಕಾರ್ಯ ಈತಗೆ ಬಹುಮಾತಿನಿಂದಲೇನು ಬಹುಮಾತಿನಿಂದಲೇನು. ಇವುದು ನಿನ್ನಿಂದ ಮುಂದಕ್ಕೆ ಕಾರ್ಯವೀತಗೆ ಬಹುಮಾತಿನಿಂದಲೇನೋ ಬಹುದೀತ ನೆನೆದಾಗ ಎಂದೊಡಂಬಡಿಸಿ ಬಹುದೀತ ನೆನೆದಾಗ ಎಂದೊಡಂಬಡಿಸಿ ಸಂಗ್ರಹಿಸಿದನಾತನನು ಸಂಗ್ರಹಿಸಿದ ಆತನನು. ಬಹುದೀತ ನೆನೆದೋಗಲೆಂದೊಡಂಬಡಿಸಿ ಇವುದು ನಿನ್ನಿಂದ ಮುಂದಕ್ಕೆ ಕಾರ್ಯವೀತಗೆ ಬಹುಮಾತಿನಿಂದಲೇನು. ಅಯ್ಯ ಹನುಮ, ದೇವ, ನಿನ್ನಿಂದ ಒಂದು ಕಾರ್ಯ ನಡೆಯಬೇಕಾಗಿದೆ ಅಲ್ಲ? ಏನದು ಸ್ವಾಮಿ? ಮಹಾಭಾರತ ಸಂಗ್ರಾಮ ಕಾಲದಲ್ಲಿ ಹಾ, ಅರ್ಜುನನು ಕರೆದಾಗ ಬರುತ್ತೇನೆಂದು ಅಭಯವನ್ನ ಕೂಡ ಇರಬೇಕು ನೀನು. ಹಾ, ಅವನು ನೆನೆದಾಗ ತದ ಕ್ಷಣವೇ ಅಲ್ಲಿ ಪ್ರತ್ಯಕ್ಷನಾಗಿ ಹಾ. ಅವರಿಗೆ ಸಹಾಯವನ್ನ ಮಾಡಬೇಕು ನೀನು. ನಿನ್ನಿಂದ ಈ ಕಾರ್ಯ ನಡೆಯಬೇಕು ಅಂತ ಅಂದು ನಾನು ಧರೆಗೆ ಬಂದಿದ್ದು. ನಾನಿನ್ನು ಬರುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಂತರಂಗದಿನಾಚಿ ಪವನ ಜನಂತಿರಗೆ ನಡೆತಂದು ಭಯದಲ್ಲಿ ನಿಂತು ಕರಗಳ ಮುಗಿದು ನುಡಿದನು ವಿನಯ ಪರನಾಗಿ. ಹನುಮ, ನನ್ನಿಂದಾದಂತಹ ತಪ್ಪನ್ನು ಮನ್ನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನರನೇ, ನರನೇ ಕೇಳು, ನಿನ್ನನ್ನ ರಕ್ಷಿಸುವ ಭಾರ